ಆರ್ಸಿಬಿ ತಂಡವು ಎಸ್ಆರ್ಎಚ್ ತಂಡವನ್ನು ಹೀನಾಯವಾಗಿ ಸೋಲಿಸಿತು. ವಿಶೇಷವಾಗಿ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅವರ ಸ್ಫೋಟಕ ಬ್ಯಾಟಿಂಗ್ನಿಂದ. ಆರ್ಸಿಬಿ ವಿರುದ್ಧ ಎಸ್ಆರ್ಎಚ್ ಪಂದ್ಯದಲ್ಲಿ ಏನೆಲ್ಲಾ ನಡೆಯಿತು ಎಂಬುದನ್ನು ಟಾಪ್ 5 ಮೂಮೆಂಟ್ಗಳ ಮೂಲಕ ತಿಳಿಯೋಣ. ನಂಬರ್ 1. ಮೊದಲು ಎಸ್ಆರ್ಎಚ್ ಬ್ಯಾಟಿಂಗ್ ಆರಂಭಿಸಿತು. ಅಲ್ಲಿ ಜೇಕಬ್ ಡಫಿ ಅದ್ಭುತ ಬೌಲಿಂಗ್ ಮಾಡಿದರು. ತಮ್ಮ 2ನೇ ಓವರ್ನಲ್ಲಿ ಅಭಿಷೇಕ್ ಮತ್ತು ಟ್ರಾವಿಸ್ ಇಬ್ಬರನ್ನು ಔಟ್ ಮಾಡಿದರು. ಒಟ್ಟು 4 ಓವರ್ಗಳಲ್ಲಿ ಕೇವಲ 22 ರನ್ ನೀಡಿ 3 ವಿಕೆಟ್ ಪಡೆದರು. ನಂಬರ್ 2. ನಂತರ ಎಸ್ಆರ್ಎಚ್ ಮತ್ತೆ ಕಮ್ಬ್ಯಾಕ್ ಮಾಡಿತು. ಅಲ್ಲಿ ಇಶಾನ್ ಕಿಶನ್ 38 ಬಾಲ್ಗಳಲ್ಲಿ 80 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು. ಅನಿಕೇತ್ ವರ್ಮಾ 18 ಬಾಲ್ಗಳಲ್ಲಿ 43 ರನ್ ಗಳಿಸಿದರು. ಹೀಗೆ ಎಸ್ಆರ್ಎಚ್ ಒಟ್ಟು 201 ರನ್ಗಳನ್ನು ಬಾರಿಸಿತು. ನಂಬರ್ 3. ಈ ನಡುವೆ ಫೀಲ್ಡಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ಕಂಡುಬಂತು. ಆಟಗಾರರು 3 ಕ್ಯಾಚ್ಗಳನ್ನು ಹಿಡಿದರು. ಅದರಲ್ಲಿ 2 ಅತ್ಯಂತ ಸುಂದರವಾಗಿದ್ದವು. ಬೌಂಡರಿ ಬಳಿ ಕ್ಲಾಸೆನ್ನ ಕ್ಯಾಚ್ ಹಿಡಿದದ್ದು ಮತ್ತು ಒಂದೇ ಕೈಯಲ್ಲಿ ಇಶಾನ್ ಕಿಶನ್ ಅವರನ್ನು ಔಟ್ ಮಾಡಿದ್ದು ವಿಶೇಷ. ನಂಬರ್ 4. ನಂತರ ಆರ್ಸಿಬಿ ಬ್ಯಾಟಿಂಗ್ಗೆ ಬಂತು. ಆದರೆ ಇಂದು ಅವರು ಕೇವಲ ಆಡಲು ಅಲ್ಲ, ದಾಳಿ ಮಾಡಲು ಬಂದಿದ್ದರು. ದೇವದತ್ ಪಡಿಕ್ಕಲ್ 204ರ ಸ್ಟ್ರೈಕ್ ರೇಟ್ನಲ್ಲಿ 26 ಬಾಲ್ಗಳಲ್ಲಿ 61 ರನ್ ಗಳಿಸಿದರು. ನಂತರ ರಜತ್ ಪಾಟಿದಾರ್ 12 ಬಾಲ್ಗಳಲ್ಲಿ 31 ರನ್ ಗಳಿಸಿದರು. ನಂಬರ್ 5. ಇದರ ಮಧ್ಯೆ ವಿರಾಟ್ ಕೊಹ್ಲಿ ಕೂಡ ಸ್ಫೋಟಕ ಬ್ಯಾಟಿಂಗ್ ಮಾಡಿ 38 ಬಾಲ್ಗಳಲ್ಲಿ 69 ರನ್ ಗಳಿಸಿದರು. ಕೊನೆಯ ಓವರ್ನಲ್ಲಿ 17 ರನ್ ಬೇಕಾಗಿದ್ದಾಗ ವಿರಾಟ್ 1 6 ಮತ್ತು 3 4 ಹೊಡೆದರು ಮತ್ತು ಕೇವಲ 15 ಓವರ್ಗಳಲ್ಲಿ ಆರ್ಸಿಬಿ ಪಂದ್ಯವನ್ನು ಚೇಸ್ ಮಾಡಿ ಗೆದ್ದಿತು.